ಹಲೋ ಫುಡ್ ಲವರ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಒಂದು ಒಳ್ಳೆ ರೆಸಿಪಿ ಬಂದ್ಬಿಟ್ಟು ಹುರುಳಿಕಾಳು ಸಾಂಬಾರ್. ಸೊ ಈಗ ಅಜ್ಜಿ ಕಾಲದ ರೆಸಿಪಿ ಅಂತಾನೆ ಹೇಳ್ಬೋದು. ಸೊ ಈ ರಸಂನ ಕುಡಿತಾ ಇದ್ರೆ ಹಂಗೆ ಎಷ್ಟು ಕುಡಿತಾ ಇದ್ರೆ ಅಷ್ಟು ಹೋಗ್ತಾ ಇರತ್ತಲ್ವಾ. ಸೊ ಅಷ್ಟೇ ಟೇಸ್ಟಿ ಆಗಿರೋ ಹುರುಳಿಕಾಳು ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಸೊ ದಯವಿಟ್ಟು ವಿಡಿಯೋ ಕೊಡೋ ತನಕ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ದಯವಿಟ್ಟು ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ನಾನು ಒಂದು 4ರಿಂದ 5 ಗಂಟೆಗಳ ಕಾಲ 1-2 ಬೌಲ್ ಆಗಷ್ಟು ಹುರುಳಿಕಾಳನ್ನ ನೀರಲ್ಲಿ ಹಾಕ್ಬಿಟ್ಟು ನೆನ್ಸಿಟ್ಕೊಂಡು ತಗೊಂತಾ ಇದ್ದೀನಿ. ಸೊ ಇದೇ ನೆನ್ಸಿಟ್ಕೊಂಡಿರೋ ಹುರುಳಿಕಾಳು ನಾವು ಕುಕ್ಕರ್ ಹಾಕೊಂಡ್ಬಿಟ್ಟು ನಮ್ಗೆ ಎಷ್ಟು ಸಾಂಬಾರ್ ಬೇಕೋ ಅಷ್ಟನ್ನ ನೀರ್ ಹಾಕಿ, ಸೊ ಅಷ್ಟು ನೀರಂದ್ರೆ ಜಾಸ್ತಿ ನೀರ್ ಹಾಕಕ್ ಹೋಗ್ಬೇಡಿ, ಆಮೇಲೆ ಕುಕ್ಕರ್ ವಿಜಲ್ ಆದ ತಕ್ಷಣ ನೀರೆಲ್ಲ ಚಿಂಬಿಡುತ್ತೆ. ಸೊ 2-3 ಗ್ಲಾಸ್ ಆಗೋಷ್ಟು ನೀರ್ ಹಾಕ್ಬಿಟ್ಟು ಕುಕ್ಕರ್ಗೆ 8ರಿಂದ 9 ವಿಜಲ್ ಆಗೋವರೆಗೂ ಬರಕ್ ಬಿಡಿ ಕುಕ್ಕರ್ಗೆ. ಇವಾಗ 1-2 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ತಗೊಂಡು ನೀವು ನೀರಲ್ಲಿ ನೀಟಾಗಿ ತೊಳೆದ್ಬಿಟ್ಟು ನೆನ್ಸಿಡಿ. ಅರ್ಧ ಇಡಿ ಹಾಕಷ್ಟು ಹುಳಿ ಹಾಕಿ, ಸೊ ನೀವು ಹುಳಿ ಜಾಸ್ತಿ ತಿನ್ನೋರಾದ್ರೆ ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಹಾಕಿ, ಸೊ 1-2 ನಿಂಬೆಹಣ್ಣು ಗಾತ್ರದಷ್ಟು ಹಾಕಿ. ಅದಾದ್ಮೇಲೆ ಒಂದು ಬಾಡ್ಲಿನ ಇಟ್ಕೊಂಡು ಒಲೆ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಹಾಕಿ 12ರಿಂದ 13 ಮೆಣಸಿನ್ಕಾಯಿನ ಹಾಕ್ಬಿಟ್ಟು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ಇದೀಗ ಫ್ರೈ ಆಗಿದೆ. ಈ ರೀತಿ ಆದ ತಕ್ಷಣ ನೀವು ಪಕ್ಕದಲ್ಲಿ ಇಟ್ಕೊಳ್ಳಿ. ಅದಾದ್ಮೇಲೆ 1 ಸ್ಪೂನ್ ಆಗೋಷ್ಟು ಜೀರಿಗೆ, 1 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳು ಹಾಕೊಂಡು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಜೀರಿಗೆ ಒಂಚೂರು ಚಟಾಪಟ ಅನ್ನೋವರೆಗೂ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ. ಅದಾದ್ಮೇಲೆ ಹಸಿ ಕರಿಬೇವು, ಸ್ವಲ್ಪ ಹಸಿ ಕರಿಬೇವು ಹಾಕ್ಬಿಟ್ಟು ಇದು ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡು ಲೋ ಫ್ಲೇಮಲ್ಲಿ. ಸೊ ಈ ರೀತಿ ಆದ್ಮೇಲೆ ಸೈಡಿಗೆ ಎತ್ತಿಟ್ಕೊಳ್ಳಿ. ಇವಾಗ ಬಂದ್ಬಿಟ್ಟು 1 ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು 1 ಸ್ಪೂನ್ ಆಗೋಷ್ಟು ಇದಕ್ಕೆ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದ್ಮೇಲೆ 1 ಗೆಡ್ಡೆ ಬೆಳ್ಳುಳ್ಳಿನ ನೀವು ಸುಲ್ಕೊಂಡು ಹಾಕೊಳ್ಳಿ. ಇದಕ್ಕೆ ಸುಲ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದನ್ನು ಈ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಮೊದಲೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ವಾ, ಅದೆಲ್ಲ ಇದಕ್ಕೆ ಹಾಕ್ಬಿಟ್ಟು ಎಲ್ಲ ಒಟ್ಟಿಗೆನೆ ಒಂಚೂರು ಆಯಿಲ್ ಸೇರಿಸ್ಬಿಟ್ಟು ನೀವು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಒಂದು ಅರ್ಧ ನಿಮಿಷ ಆಗುವಷ್ಟು ಫ್ರೈ ಮಾಡಿ. ಸೊ ಅದೆಲ್ಲ ಈಗ ಸೈಡಿಗೆ ಎತ್ತಿಟ್ಕೊಂಡು ಈಗ ಮಿಕ್ಸಿಗೆ ಹಾಕೊಂಡು ಇದೆಲ್ಲದನ್ನು ನೀವು ಮಿಕ್ಸಿ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಕನ್ಸಿಸ್ಟೆನ್ಸಿ ಇದ್ರೆ ಸ್ವಲ್ಪ ಸಣ್ಣಗೆ ಆಗ್ಲಿ ಸಾರಲ್ವಾ. ಸೊ ಸಾಂಬಾರ್ ಆದ್ರೆ ತರ್ತರಿಯಾಗಿದ್ರೆ ನಡೆಯುತ್ತೆ, ಸಾರು ಆಗಿರೋದ್ರಿಂದ ತುಂಬಾ ಸಣ್ಣಗಾಗಿ ಆಗ್ಬೇಕಾಗುತ್ತೆ ಮಸಾಲೆ. ಸೊ ಇಷ್ಟು ಸಣ್ಣಗಾದ್ರೆ ಸಾಕಾಗುತ್ತೆ. ಇವಾಗ ನೋಡೋಣ ಸೊ ಇದು ಆಗಿದ್ಯೋ ಇಲ್ಲೋ ಅಂತ, ಹುರುಳಿಕಾಳು ಬೆಂದಿದ್ಯೋ ಇಲ್ಲ ಅಂತ ನೋಡೋಣ. ಸೊ ನೋಡ್ತಾ ಇದ್ದೀರಲ್ಲ, 8ರಿಂದ 9 ವಿಜಿಲನ್ನ ಹಾಕ್ಸಿ. ಸೊ ಈಗ ನೋಡಿ ಕುದ್ದಿದ್ಯೋ ಇಲ್ಲ ಅಂತ. ಸೊ ಈ ತರ ಕೈಯಲ್ಲಿ ಈಚಕ್ಬಿಟ್ಟು ನೋಡಿ, ಕುದ್ದಿದ್ರೆ ಸರಿ. ಒಂದ್ ವೇಳೆ ಬೆಂದಿಲ್ಲ, ಸ್ವಲ್ಪ ಗಟ್ಟಿಯಾಗಿದೆ ಅಂದ್ರೆ ಇನ್ನ 1-2 ವಿಜಿಲ್ ಹಾಕ್ಸಿ. ಆ ಹೆಸರನ್ನೆಲ್ಲದನ್ನು ನಾವು ಈಗ ಒಂದ್ ಪಾತ್ರೆಗೆ ತೆಗ್ದಿಟ್ಕೊಳ್ಳೋಣ ಸಪರೇಟ್ ಆಗಿ. ಸೊ ಈಗ ತೆಗ್ದಿಟ್ಕೊಂಡು ಹೆಸರನ್ನ ಇವಾಗ ನಾವೇನ್ ಮಾಡೋಣ, ಹುಣಸೆ ಹಣ್ಣು ನೆನ್ಸಿಟ್ಕೊಂಡಿದ್ದೆ ಅಲ್ವಾ, ಆ ಹುಣಸೆ ಹಣ್ಣನ್ನ ಇದಕ್ಕೆ ಸೇರಿಸಿ. ನೀವು ಹುಣಸೆ ಹಣ್ಣು ಹುಳಿನ ಒಂದ್ ವೇಳೆ ಹುಳಿ ಸ್ವಲ್ಪನೇ ಹಿಂಡ್ಕೊಳ್ಳಿ, ಒಂಚೂರು ಹುಳಿ ನೋಡ್ಬಿಟ್ಟು ಆಮೇಲೆ ಮಿಕ್ಕಿದ್ದನ್ನ ಹಾಕೊಳ್ಳಿ. ಎಲ್ಲ ಒಂದೇ ಸರಿಗೆ ಹಾಕಿದ್ರೆ ಜಾಸ್ತಿ ಆದ್ರೆ ಮತ್ತೆ ಇದಾಗುತ್ತೆ. ಇವಾಗ ನಾವು ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಇದಕ್ಕೆ ಸೇರಿಸಿ. ಎಲ್ಲಾನು ಹಾಕಕ್ ಹೋಗ್ಬೇಡಿ. ಸೊ ನಮ್ಗೆ ಸ್ವಲ್ಪ ತಿಳಿಯಾಗಿರ್ಬೇಕು ಸಾಂಬಾರು. ಸೊ ತಿಳಿಯಾಗಿ ಇರೋ ಹಾಗೆ ನೀವು ಮಸಾಲೆನ ಹಾಕೊಳ್ಳಿ. ಸೊ ಜಾಸ್ತಿ ಮಸಾಲೆ ಹಾಕಕ್ ಹೋಗ್ಬೇಡಿ, ತಿನ್ನಕ್ ಚೆನ್ನಾಗಿರಲ್ಲ. ಸ್ವಲ್ಪ ಮಿಕ್ಕಿದ್ರು ಪರವಾಗಿಲ್ಲ, ಏನ್ ಪ್ರಾಬ್ಲಮ್ ಇಲ್ಲ. ಸೊ ಈ ರೀತಿ ಕನ್ಸಿಸ್ಟೆನ್ಸಿಲಿ ಇರ್ಬೇಕು ಸಾಂಬಾರು. ಸೊ ಜಾಸ್ತಿ ಗಟ್ಟಿ ಮಾಡ್ಬೇಡಿ, ಹಂಗಂತ ತೀರಾ ತೆಳು ಮಾಡ್ಬೇಡಿ, ಮೀಡಿಯಂ ಆಗಿ ಇರ್ಲಿ. ಸೊ ಹೋಳಿಗೆ ಸಾರು ಯಾವ ರೀತಿ ಮಾಡ್ತಿರೋ ಸ್ವಲ್ಪ ಅದೇ ರೀತಿಯಾಗಿ ಬರುತ್ತೆ. ಸೊ ಸ್ವಲ್ಪ ನಿಮ್ಗೆ ನೀರ್ ಜಾಸ್ತಿ ಸಾಂಬಾರ್ ಬೇಕಂದ್ರೆ ಒಂದ್ ಅರ್ಧ ಲೋಟದಷ್ಟು ನೀರ್ ಹಾಕೊಳ್ಳಿ, ಪರವಾಗಿಲ್ಲ. ಸೊ ನಾವೀಗ ಈ ಸಾಂಬಾರಿಗೆ ಒಗ್ಗರಣೆನ ಕೊಟ್ಬಿಟ್ಟು ಬೇಯಿಸ್ಕೊಳ್ಳೋಣ. ಸೊ ಇವಾಗ ಒಂದ್ ಪಾತ್ರೆನ ಹಿಡ್ಕೊಂಡು 3 ಸ್ಪೂನ್ ಆಗೋಷ್ಟು ಇಲ್ಲ 4 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ನೀವು ಒಣಮೆಣಸಿನ್ಕಾಯಿ ಹಂಗೇನೆ ಸುಲ್ದಿಟ್ಕೊಂಡಿರುವಂತ ಬೆಳ್ಳುಳ್ಳಿನ 6-7 ಬೆಳ್ಳುಳ್ಳಿನ ಹಾಕಿ, ಬೆಳ್ಳುಳ್ಳಿ ಹಾಕಾದ್ಮೇಲೆ ಸಾಸಿವೆ ಜೀರಿಗೆನ ಹಾಕಿ, ಸಾಸಿವೆ ಜೀರಿಗೆ ಹಾಕಿದ್ಮೇಲೆ ನೀವು ಲಾಸ್ಟ್ ಅಲ್ಲಿ ಕರಿಬೇವನ್ನ ಹಾಕಿ. ಸೊ ಕರಿಬೇವನ್ನ ಹಾಕಿ ಲಾಸ್ಟ್ ಅಲ್ಲಿ ನೀವು ಸಾಂಬಾರ್ನ ಇದಕ್ಕೆ ಹಾಕ್ಬಿಟ್ಟು 10 ನಿಮಿಷದಿಂದ 12 ನಿಮಿಷದವರೆಗೂ ಬೇಯಿಸ್ಕೊಳ್ಳಿ. ಸೊ ಸಾಂಬಾರು ಬೇಯ್ತಾ ಎಣ್ಣೆ ಬಿಟ್ಕೋಬೇಕು ಮೇಲೆ ಸಾಂಬಾರ್ ಮೇಲೆ. ಸೊ ಎಣ್ಣೆ ಬಿಟ್ಕೊಂತ ಆದ್ಮೇಲೆ ಆಫ್ ಮಾಡಿ. ಸೊ 10ರಿಂದ 12 ನಿಮಿಷದವರೆಗೂ ಬೇಯಿಸಿ ಸಾಂಬಾರ್ನ. ಸೊ ಈಗ ರಸಂ ಎಲ್ಲ ಒಗ್ಗರಣೆಗೆ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ನೀವು 10ರಿಂದ 12 ನಿಮಿಷದವರೆಗೂ ಬೇಯಿಸ್ಕೊಳ್ಳಿ.
ಸೊ ನಮ್ಗೆ ಮೇನ್ ಏನಪ್ಪಾ ಅಂದ್ರೆ ಸಾಂಬಾರ್ ನಮ್ಗೆ ಈ ಹುರುಳಿಕಾಳು ಸಾಂಬಾರ್ಗೆ ಬೆಲ್ಲ ಹಾಕಿದ್ರೇನೆ ಅದೊಂದು ಡಿಫ್ರೆಂಟ್ ಆಗಿರೋ ಟೇಸ್ಟ್ ಬರುತ್ತೆ. ಸೊ ಬೆಲ್ಲ ಹಾಕಿದ್ರೇನೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಸಾಂಬಾರ್ ಅನ್ನಂಗೆ. ಸೊ 1.5 ಸ್ಪೂನ್ ಆಗಷ್ಟು ನೀವು ಬೆಲ್ಲನ ಹಾಕೊಳ್ಳಿ ಇಷ್ಟು ಸಾಂಬಾರ್ಗೆ. ತುಂಬಾ ಸೂಪರ್ ಆಗಿರುತ್ತೆ. ನೀವು ಅನ್ನಕ್ಕೂ ಹಾಕೊಳ್ಳೋದ್ ಬೇಕಿಲ್ಲ, ಹಂಗಂಗನೆ ಕುಡಿಬೋದು. ಸೊ ಬಿಸಿ ಮುದ್ದೆಗಾದ್ರೂ ಅನ್ನಕ್ಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಹುರುಳಿಕಾಳನ್ನ ನೀವು ಒಗ್ಗರಣೆಗೆ ಹಾಕೊಂಡು ರೊಟ್ಟಿ ಇಲ್ಲ ಚಪಾತಿಗಾದ್ರೂ ತಿನ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಈಸಿಯಾಗಿ ಎಷ್ಟು ಸ್ಪೈಸಿ ಆಗಿರೋ ರಸಮ್ ಎಷ್ಟು ಬೇಗ ಮಾಡ್ಬೋದು. ಅಜ್ಜಿ ಕಾಲದ ರೆಸಿಪಿ ಅಂತಾನೆ ಹೇಳ್ಬೋದು. ಸೊ ದಯವಿಟ್ಟು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಒಂದು ಲೈಕ್ ಕೂಡ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ. ಅವರು ಮಾಡ್ಕೊಂಡು ತಿಂದು ಎಂಜಾಯ್ ಮಾಡಲಿ. ಓಕೆನಾ? ಥ್ಯಾಂಕ್ ಯು.